ಇಲ್ಲಿವರೆಗೆ ಲಾಡ್ ಅವ್ರ ಬಗ್ಗೆ ನಮಗೊಂದು ಗೌರವ ಇತ್ತು. ಇಷ್ಟು ಬಾಲಿಶವಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಅವರು ಹಿಂದೆನೂ ನನಗೆ ಹೇಳಿದ್ರು, ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಬೈಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮ ಪಾರ್ಟಿಯೊಳಗೆ ಈಗ ಅವ್ರನ್ನ ಮೋಸ್ಟ್ಲಿ ರೀಶಫಲದ್ದು ಕೆಲವು ಮಂತ್ರಿಗಳನ್ನು ಬಿಡ್ಬೇಕಂತ ಏನು ಚರ್ಚೆ ನಡೆದದ. ಮಂತ್ರಿಮಂಡಲದ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಬೈತಾರೆ ಅವರು. ಇರ್ಬೋದು, ನನಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಈಗ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ತಿಳಿದಿದ್ರೆ ಅವ್ರು ಭಾಳ ಮೆಚೂರ್ಡ್ ಅಂತ ಹೇಳ್ತಾ ಇದ್ದೆ ನಾನು. ಲೋಕಸಭೆಯ ನಂತರ 5 ರಾಜ್ಯದ ಚುನಾವಣೆ ಅದು. ಠೀಕ, ನಾವು 3 ಗೆದ್ವಿ, ಇನ್ನೆರಡು ಬೇರೆ ಬೇರೆ. ನಿಮ್ದೇನದ ಅಡ್ರೆಸ್? ನಿಮ್ದು ಪೂರಾ ಜೀರೋ ಆಗಿರಿ ನೀವು. ಡೆಲ್ಲಿ ಒಳಗೆ ಜೀರೋ, ಜಮ್ಮು ಕಾಶ್ಮೀರದಾಗ 6, ಹರಿಯಾಣದಾಗ ನಿಮ್ಮ ಸ್ಥಿತಿ ಏನದ? 3 ಪಾರ್ಟಿ ಸೇರಿ ಗೆದ್ರೆ ನೀವಲ್ಲೇ. ಮಹಾರಾಷ್ಟ್ರದಾಗ 10-20 ಬಂದಿರಿ ನೀವು. ಒಂದು 3 ಪಾರ್ಟಿ ಸೇರಿ ಒಂದು ವಿರೋಧ ಪಕ್ಷದ ಆಗಲಿಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಶ್ರದ್ಧಾಂಜಲಿ ಅಂತ ಆಗ್ತಾರೆ ರಾಹುಲ್ ಗಾಂಧಿ. ಅಂದರೆ ಇಂಥವ್ರು ಹಿಡ್ಕೊಂಡು ಇವ್ರು ಏನು ಮಾತಾಡ್ತಾರೆ, ಅವ್ರು ಅಷ್ಟೇ ಮಾತಾಡ್ತಾರೆ. ಹಿಂಗಾಗಿ ಆ ಹೇಳಿಕೆಯನ್ನು ನಾನು ಹಿಂದೂ ಭಾಳ ಸರ್ತಿ ಅವರು ಮಾತಾಡ್ಯಾರ. ಮೋದಿಯವರ ನೇತೃತ್ವದಲ್ಲಿ ದೇಶ 5ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಿದೆ. ಹೀಗಾಗಿ ನನಗನ್ನಿಸ್ತದೆ ಇನ್ನು ಮುಂದೆ ಅವ್ರ ಹೇಳಿಕೆಗೆ ಭಾಳ ರಿಯಾಕ್ಷನ್ ಮಾಡೋದು ಅರ್ಥ ಇಲ್ಲ. ಯಾಕಂದ್ರೆ ಅವರು ರಾಹುಲ್ ಗಾಂಧಿ ಅಂತ ಭಾಳ ಬಾಲಿಶವಾಗಿ ಮಾತಾಡ್ತಾರೆ. ಜೋಶಿ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಡಾಲರ್ ಬಗ್ಗೆ ಮಾತಾಡಬೇಕಿತ್ತು, ಮಣಿಪುರ ಘಾಟ್ ಬಗ್ಗೆ ಮಾತಾಡಬೇಕು. ಬೆಲೆ ಏರಿಕೆ ಅವ್ರಿಗೆ ಅದು ಹೇಳ್ತಲ್ಲ. ಇವೆಲ್ಲ ನಾನು ರಿಯಾಕ್ಷನ್ ಭಾಳ ಕೊಡೋಕ್ಕೆ ಹೋಗೋದಿಲ್ಲ. ಅರ್ಥ ನೀವು ಅವ್ರ ಕಾಲದೊಳಗೆ ಆನ್ ಆ್ಯಂಡ್ ಎವರೇಜ್ 11-12% ಇತ್ತು ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್. ಇವತ್ತು ನಮ್ಮ ಕಾಲದೊಳಗೆ 5% ಅದು ಆನ್ ಆ್ಯಂಡ್ ಎವರೇಜು. ಮತ್ತು ಈ ಸರ್ತೆ ಕಳೆದ ಕ್ವಾರ್ಟರ್ದಲ್ಲಿ, ಯಾಕಂದ್ರೆ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಮಾನಿಟರ್ ನಮ್ಮ ಮಂತ್ರಾಲಯನೇ ಮಾಡ್ತದೆ, 4.33 ಅದ. ಸ್ವಲ್ಪ ಲೆಕ್ಕ ನೋಡಿ ಮಾತಾಡಿದ್ರೆ ಅವ್ರಿಗೆ. ಮತ್ತು ರಾಹುಲ್ ಗಾಂಧಿ ನೇತೃತ್ವ ಅಂದಮೇಲೆ ಮತ್ತು ಅವರು ಹಂಗೆ ಮಾತಾಡೋರು. ಒಬ್ಬವ ರಾಜಾನ್ ಕಡೆ ಒಬ್ಬ ಗುಮಾಸ್ತಿದ್ದ, ಆಫೀಸರ್ ಅಂದ್ರೆ ಗುಮಾಸ್ತಾನೆ. ಅವ ಎಲ್ಲದ್ರಾಗ ದುಡ್ಡು ಹಿಡಿತಿದ್ದ. ಆದ್ರೆ ರಾಜನಿಗೆ ಅವನ ಮೇಲೆ ಒಂದು ಸ್ವಲ್ಪ ಏನೋ ಮೋಹ ಇತ್ತು. ಅದಕ್ಕೆ ರಾಜನ ನೌಕರಿಯಿಂದ ತೆಗಿಲಾರ್ದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತೆಗೆದು ಹಾಕ್ತಿದ್ದ. ಒಂದು ದಿವ್ಸ ಕಡಿಕೆ ಅವನ್ನ, ನೀನು ಸಮುದ್ರದ ಬಾಜುಕ ನೀವು ಹೋಗಿ ಕೂಡು, ನಿನ್ನ ಕೆಲಸ ಏನಿಲ್ಲ, ಮುಂಜಾನಿಂದ ಸಂಜೆ ತನಕ ತೆರಿ ಎಷ್ಟು ಬರ್ತಾವ ಅವನು ಎಣಿಸ್ಬೇಕು ಅಂತ ಹೇಳಿದ್ನಂತ. ಆವಾಗ ಅವ ಅಲ್ಲೇ ಕೂತಂತ. 2 ದಿವಸ ಆದಮೇಲೆ ಎಲ್ಲ ಮೀನಾ ಹಿಡಿಯೋ ಬೋರ್ಡ್ ತೊಗೊಂಡು ಮೀನಾ ಹಿಡಿಲಿಕ್ಕೆ ಹೋಗ್ತಿದಾರಲ್ಲ, ಅವರೆಲ್ಲ ಬಂದು ರಾಜನ ಕಡೆ ಅವ್ನು ತೆಗೆದು ಹಾಕಿರಲ್ಲಿಂದ, ನೀವೇನಲ್ಲಿ ಆಫೀಸರನ್ನು ತೆರಿ ಎಣಿಸ್ಲಿಕ್ಕೆ ಕುಡಿಸಿರೋ ಅವ್ನು ತೆಗಿರಿ ಅನ್ನು. ರಾಜ ಕೇಳಿದ್ನಂತ, ಅಲ್ಲೇನು ಮಾಡ್ತಾನೆ, ಅಲ್ಲಿ ಹೆಂಗೆ ಅವನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲರಿ, ನಾವೇನು ಬೋಟು ನಾವು ತೊಗೊಂಡು ಹೋಗ್ತೀವಿ, ನನಗೆ ತೆರಿ ಎಣಿಸ್ಲಿಕ್ಕೆ ನೀವು ಅಡ್ಡ ಮಾಡಿದ್ರಿ, ನನಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ, ನನಗೆ ಲಂಚ ಕೊಡಲಿಲ್ಲ ಅಂತಂದ್ರೆ, ನಾನು ರಾಜಾಗಿ ಹೇಳಿ ನನ್ನ ಡ್ಯೂಟಿಗೆ ಅಡ್ಡ ಮಾಡ್ಯಾರ ಅಂಥೇಳಿ ನಿಮ್ಮನ್ನು ಒಳಗೆ ಹಾಕತ್ತೀನಿ ಅಂತ ನಮ್ಮ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾನಂತ. ಅಂದ್ರೆ ತೆರಿ ಎಣಿಸೋದ್ರಾಗೂ ದುಡ್ಡು ಹೊಡೆಯೋರು ಯಾರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಯವರು. ಹೀಗಾಗಿ ಪಾಪ ಮಕ್ಕಳಿಗೆ ಕೂಡ ಇದರಲ್ಲಿ ದುಡ್ಡು ಹೊಡೆದಾರೆ. ಇದು ಕೇವಲ ಇಷ್ಟರ ಮಟ್ಟಿಗೆ ಇಲ್ಲ, ಅನೇಕರ ಆಶೀರ್ವಾದ ಅವ್ರಿಗಿರೋದ್ರಿಂದನೇ ಇದಾಗಿದೆ. ಮತ್ತು ಅನೇಕರನ್ನ ಅರೆಸ್ಟ್ ಮಾಡಿಲ್ಲ, ಮೇನ್ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ, ಅವರಿಗೆ ಸಂರಕ್ಷಣೆ ಸಿಗ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಪಾರ್ಟಿ. ಇಲ್ಲಿವರೆಗೆ ಲಾಡ್ ಅವ್ರ ಬಗ್ಗೆ ನಮಗೊಂದು ಗೌರವ ಇತ್ತು. ಇಷ್ಟು ಬಾಲಿಶವಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ, ಅವರು ಹಿಂದೆನೂ ನನಗೆ ಹೇಳಿದ್ರು, ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಬೈಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮ ಪಾರ್ಟಿಯೊಳಗೆ. ಈಗ ಅವ್ರನ್ನ ಮೋಸ್ಟ್ಲಿ ರೀಶಫಲದ್ದು ಕೆಲವು ಮಂತ್ರಿಗಳನ್ನು ಬಿಡ್ಬೇಕಂತ ಏನು ಚರ್ಚೆ ನಡೆದದ. ಮಂತ್ರಿಮಂಡಲದ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಬೈತಾರೆ ಅವರು. ಇರ್ಬೋದು, ನನಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಈಗ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ತಿಳಿದಿದ್ರೆ ಅವ್ರು ಭಾಳ ಮೆಚೂರ್ಡ್ ಅಂತ ಹೇಳ್ತಾ ಇದ್ದೆ ನಾನು. ಲೋಕಸಭೆಯ ನಂತರ 5 ರಾಜ್ಯದ ಚುನಾವಣೆ ಅದು. ಠೀಕ, ನಾವು 3 ಗೆದ್ವಿ, ಇನ್ನೆರಡು ಬೇರೆ ಬೇರೆ. ನಿಮ್ದೇನದ ಅಡ್ರೆಸ್? ನಿಮ್ದು ಪೂರಾ ಜೀರೋ ಆಗಿರಿ ನೀವು. ಡೆಲ್ಲಿ ಒಳಗೆ ಜೀರೋ, ಜಮ್ಮು ಕಾಶ್ಮೀರದಾಗ 6, ಹರಿಯಾಣದಾಗ ನಿಮ್ಮ ಸ್ಥಿತಿ ಏನದ? 3 ಪಾರ್ಟಿ ಸೇರಿ ಗೆದ್ರೆ ನೀವಲ್ಲೇ. ಮಹಾರಾಷ್ಟ್ರದಾಗ 10-20 ಬಂದಿರಿ ನೀವು.
ಮೂರು ಪಾರ್ಟಿ ಸೇರಿ ಒಂದು ವಿರೋಧ ಪಕ್ಷದ ಆಗಲಿಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಶ್ರದ್ಧಾಂಜಲಿ ಅಂತ ಆಗ್ತಾರೆ ರಾಹುಲ್ ಗಾಂಧಿ. ಅಂದರೆ ಇಂಥವ್ರು ಹಿಡ್ಕೊಂಡು ಇವ್ರು ಏನು ಮಾತಾಡ್ತಾರೆ, ಅವ್ರು ಅಷ್ಟೇ ಮಾತಾಡ್ತಾರೆ. ಹಿಂಗಾಗಿ ಆ ಹೇಳಿಕೆಯನ್ನು ನಾವು ಹಿಂದೂ ಭಾಳ ಸರ್ತಿ ಅವರು ಮಾತಾಡ್ಯಾರ. ಮೋದಿಯವರ ನೇತೃತ್ವದಲ್ಲಿ ದೇಶ 5ನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆ ಆಗಿದೆ. ಹೀಗಾಗಿ ನನಗನ್ನಿಸ್ತದೆ ಇನ್ನು ಮುಂದೆ ಅವ್ರ ಹೇಳಿಕೆಗೆ ಭಾಳ ರಿಯಾಕ್ಷನ್ ಮಾಡೋದು ಅರ್ಥ ಇಲ್ಲ. ಯಾಕಂದ್ರೆ ಅವರು ರಾಹುಲ್ ಗಾಂಧಿ ಅಂತ ಭಾಳ ಬಾಲಿಶವಾಗಿ ಮಾತಾಡ್ತಾರೆ. ಜೋಶಿ ಅವ್ರ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಸರ್ ಡಾಲರ್ ಬಗ್ಗೆ ಮಾತಾಡಬೇಕಿತ್ತು, ಮಣಿಪುರ ಘಾಟ್ ಬಗ್ಗೆ ಮಾತಾಡಬೇಕು. ಬೆಲೆ ಏರಿಕೆ ಅವ್ರಿಗೆ ಅದು ಹೇಳ್ತಲ್ಲ, ಇವೆಲ್ಲ ನಾನು ರಿಯಾಕ್ಷನ್ ಭಾಳ ಕೊಡೋಕೆ ಹೋಗೋದಿಲ್ಲ. ಅರ್ಥ ನೀವು ಅವ್ರ ಕಾಲದೊಳಗೆ ಆನ್ ಆ್ಯಂಡ್ ಎವರೇಜ್ 11ರಿಂದ 12% ಇತ್ತು ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್. ಇವತ್ತು ನಮ್ಮ ಕಾಲದೊಳಗೆ 5% ಅದು ಆನ್ ಆ್ಯಂಡ್ ಎವರೇಜು. ಮತ್ತು ಈ ಸರ್ತೆ ಕಳೆದ ಕ್ವಾರ್ಟರ್ದಲ್ಲಿ, ಯಾಕಂದ್ರೆ ಫುಡ್ ಇನ್ಫ್ಲೇಷನ್ ಮಾನಿಟರ್ ನಮ್ಮ ಮಂತ್ರಾಲಯ ಮಾಡ್ತದೆ, 4.33 ಅದ. ಸ್ವಲ್ಪ ಲೆಕ್ಕ ನೋಡಿ ಮಾತಾಡಿದ್ರೆ ಅವ್ರಿಗೆ, ಮತ್ತು ರಾಹುಲ್ ಗಾಂಧಿ ನೇತೃತ್ವ ಅಂದಮೇಲೆ ಮತ್ತು ಅವರು ಹಂಗೆ ಮಾತಾಡೋರು. ಒಬ್ಬವ ರಾಜಾನ್ ಕಡೆ ಒಬ್ಬ ಗುಮಾಸ್ತಿದ್ದ, ಆಫೀಸರ್ ಅಂದ್ರೆ ಗುಮಾಸ್ತಾನೆ ರೀ. ಅವ ಎಲ್ಲದ್ರಾಗ ದುಡ್ಡು ಹಿಡಿತಿದ್ದ. ಆದ್ರೆ ರಾಜನಿಗೆ ಅವನ ಮೇಲೆ ಒಂದು ಸ್ವಲ್ಪ ಏನೋ ಮೋಹ ಇತ್ತು. ಅದಕ್ಕೆ ರಾಜನ ನೌಕರಿನ ತೆಗಿಲಾರ್ದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತೆಗೆದು ಹಾಕ್ತಿದ್ದ. ಒಂದು ದಿವ್ಸ ಕಡಿಕೆ ಅವನ್ನ, ನೀನು ಸಮುದ್ರದ ಬಾಜುಕ ನೀವು ಹೋಗಿ ಕೂಡು, ನಿನ್ನ ಕೆಲಸ ಏನಿಲ್ಲ, ಮುಂಜಾನಿಂದ ಸಂಜೆ ತನಕ ತೆರಿ ಎಷ್ಟು ಬರ್ತಾವ ಅವ್ನು ಎಣಿಸ್ಬೇಕು ಅಂತ ಹೇಳಿದ್ನಂತ. ಆವಾಗ ಅವ ಅಲ್ಲೇ ಕೂತಂತ. 2 ದಿವಸ ಆದಮೇಲೆ ಎಲ್ಲ ಮೀನಾ ಹಿಡಿಯೋ ಬೋರ್ಡ್ ತೊಗೊಂಡು ಮೀನಾ ಹಿಡಿಲಿಕ್ಕೆ ಹೋಗ್ತಿದಾರಲ್ಲ, ಅವರೆಲ್ಲ ಬಂದು ರಾಜನ ಕಡೆ ಅವ್ನು ತೆಗೆದು ಹಾಕಿರಲ್ಲಿಂದ, ನೀವೇನಲ್ಲಿ ಆಫೀಸರನ್ನು ತೆರಿ ಎಣಿಸ್ಲಿಕ್ಕೆ ಕುಡಿಸಿರೋ ಅವ್ನು ತೆಗಿರಿ ಅನ್ನು. ರಾಜ ಕೇಳಿದ್ನಂತ, ಅಲ್ಲೇನು ಮಾಡ್ತಾನೆ, ಅಲ್ಲಿ ಹೆಂಗೆ ಅವ್ನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ರಿ, ನಾವೇನು ಬೋಟು ನಾವು ತೊಗೊಂಡು ಹೋಗ್ತೀವಿ, ನನಗೆ ತೆರಿ ಎಣಿಸ್ಲಿಕ್ಕೆ ನೀವು ಅಡ್ಡ ಮಾಡಿದ್ರಿ, ನನಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ, ನನಗೆ ಲಂಚ ಕೊಡಲಿಲ್ಲ ಅಂತಂದ್ರೆ, ನಾನು ರಾಜಾಗಿ ಹೇಳಿ ನನ್ನ ಡ್ಯೂಟಿಗೆ ಅಡ್ಡ ಮಾಡ್ಯಾರ ಅಂಥೇಳಿ ನಿಮ್ಮನ್ನು ಒಳಗೆ ಹಾಕಿಸ್ತೀನಿ ಅಂತ ನಮ್ಮ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾನಂತ. ಅಂದ್ರೆ ತೆರಿ ಎಣಿಸೋದ್ರಾಗೂ ದುಡ್ಡು ಹೊಡೆಯೋರು ಯಾರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಯವರು. ಹೀಗಾಗಿ ಪಾಪ ಮಕ್ಕಳಿಗೆ ಕೊಡೋ ಇದರಲ್ಲಿ ದುಡ್ಡು ಹೊಡೆದಾರ. ಇದು ಕೇವಲ ಇಷ್ಟರ ಮಟ್ಟಿಗೆ ಇಲ್ಲ, ಅನೇಕರ ಆಶೀರ್ವಾದ ಅವ್ರಿಗಿರೋದ್ರಿಂದನೇ ಇದಾಗಿದೆ. ಮತ್ತು ಅನೇಕರನ್ನ ಅರೆಸ್ಟ್ ಮಾಡಿಲ್ಲ, ಮೇನ್ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ, ಅವರಿಗೆ ಸಂರಕ್ಷಣೆ ಸಿಗ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಪಾರ್ಟಿ. ಇಲ್ಲಿವರೆಗೆ ಲಾಡ್ ಅವ್ರ ಬಗ್ಗೆ ನಮಗೊಂದು ಗೌರವ ಇತ್ತು. ಇಷ್ಟು ಬಾಲಿಶವಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ, ಅವರು ಹಿಂದೆನೂ ನನಗೆ ಹೇಳಿದ್ರು, ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಬೈಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮ ಪಾರ್ಟಿಯೊಳಗೆ ಈಗ ಅವ್ರನ್ನ ಮೋಸ್ಟ್ಲಿ ರೀಶಫಲದ್ದು ಕೆಲವು ಮಂತ್ರಿಗಳನ್ನು ಬಿಡ್ಬೇಕಂತ ಏನು ಚರ್ಚೆ ನಡೆದದ. ಮಂತ್ರಿಮಂಡಲದ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಬೈತಾರೆ. ಅವರು ಇರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಈಗ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ತಿಳಿದಿದ್ರೆ ಅವ್ರು ಭಾಳ ಮೆಚೂರ್ಡ್ ಅಂತ ಹೇಳ್ತಾ ಇದ್ದೆ ನಾನು. ಲೋಕಸಭೆಯ ನಂತರ 5 ರಾಜ್ಯದ ಚುನಾವಣೆ ಅದು. ಠೀಕ, ನಾವು 3ರೊಳಗೆ ಗೆದ್ವಿ, ಇನ್ನು 2 ಬೇರೆ ಬೇರೆ. ನಿಮ್ದು ಏನದ ಅಡ್ರೆಸ್? ನಿಮ್ದು ಪೂರಾ ಜೀರೋ ಆಗಿರಿ ನೀವು. ಡೆಲ್ಲಿ ಒಳಗೆ 0, ಜಮ್ಮು ಕಾಶ್ಮೀರದಾಗ 6, ಹರಿಯಾಣದಾಗ ನಿಮ್ಮ ಸ್ಥಿತಿ ಏನದ? 3 ಪಾರ್ಟಿ ಸೇರಿ ಗೆದ್ರೆ ನೀವಲ್ಲೇ. ಮಹಾರಾಷ್ಟ್ರದಾಗ 10-20 ಬಂದಿರಿ ನೀವು. 3 ಪಾರ್ಟಿ ಸೇರಿ ಒಂದು ವಿರೋಧ ಪಕ್ಷದ ಆಗಲಿಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಶ್ರದ್ಧಾಂಜಲಿ ಅಂತ ಆಗ್ತಾರೆ ರಾಹುಲ್ ಗಾಂಧಿ. ಅಂದರೆ ಇಂಥವ್ರು ಹಿಡ್ಕೊಂಡು ಇವ್ರು ಏನು ಮಾತಾಡ್ತಾರೆ, ಅವ್ರು ಅಷ್ಟೇ ಮಾತಾಡ್ತಾರೆ. ಹಿಂಗಾಗಿ ಆ ಹೇಳಿಕೆಯನ್ನು ನಾವು ಹಿಂದೂ ಭಾಳ ಸರ್ತಿ ಅವರು ಮಾತಾಡ್ಯಾರ. ಮೋದಿಯವರ ನೇತೃತ್ವದಲ್ಲಿ ದೇಶ 5ನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆ ಆಗಿದೆ. ಹೀಗಾಗಿ ನನಗನ್ನಿಸ್ತದೆ ಇನ್ನು ಮುಂದೆ ಅವ್ರ ಹೇಳಿಕೆಗೆ ಭಾಳ ರಿಯಾಕ್ಷನ್ ಮಾಡೋದು ಅರ್ಥ ಇಲ್ಲ. ಯಾಕಂದ್ರೆ ಅವರು ರಾಹುಲ್ ಗಾಂಧಿ ಅಂತ ಭಾಳ ಬಾಲಿಶವಾಗಿ ಮಾತಾಡ್ತಾರೆ. ಜೋಶಿ ಅವ್ರ ಬೆಲೆ ಏರಿಕೆ ಬಗ್ಗೆ ಯಾಕೆ ಮಾತಾಡಲ್ಲ? ಸರ್ ಡಾಲರ್ ಬಗ್ಗೆ ಮಾತಾಡಬೇಕಿತ್ತು, ಮಣಿಪುರ ಘಾಟ್ ಬಗ್ಗೆ ಮಾತಾಡಬೇಕು. ಬೆಲೆ ಏರಿಕೆ ಅವ್ರಿಗೆ ಅದು ಹೇಳ್ತಲ್ಲ, ಇವೆಲ್ಲ ನಾನು ರಿಯಾಕ್ಷನ್ ಭಾಳ ಕೊಡೋಕೆ ಹೋಗೋದಿಲ್ಲ. ಅರ್ಥ ನೀವು ಅವ್ರ ಕಾಲದೊಳಗೆ ಆನ್ ಆ್ಯಂಡ್ ಎವರೇಜ್ 11ರಿಂದ 12% ಇತ್ತು ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್. ಇವತ್ತು ನಮ್ಮ ಕಾಲದೊಳಗೆ
5% ಅದು ಆನ್ ಆ್ಯಂಡ್ ಎವರೇಜು. ಮತ್ತು ಈ ಸರ್ತೆ ಕಳೆದ ಕ್ವಾರ್ಟರ್ದಲ್ಲಿ ಯಾಕಂದ್ರೆ ಇನ್ಫ್ಲೇಷನ್ ಫುಡ್ ಇನ್ಫ್ಲೇಷನ್ ಮಾನಿಟರ್ ನಮ್ಮ ಮಂತ್ರಾಲಯನೇ ಮಾಡ್ತದೆ 4.33 ಅದ. ಸ್ವಲ್ಪ ಲೆಕ್ಕ ನೋಡಿ ಮಾತಾಡಿದ್ರೆ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವ ಅಂದಮೇಲೆ ಮತ್ತು ಅವರು ಹಂಗೆ ಮಾತಾಡೋರು. ಒಬ್ಬವ ರಾಜಾನ್ ಕಡೆ ಒಬ್ಬ ಗುಮಾಸ್ತಿದ್ದ ಆಫೀಸರ್ ಅಂದ್ರೆ ಗುಮಾಸ್ತಾನೆ ರೀ. ಅವ ಎಲ್ಲದ್ರಾಗ ದುಡ್ಡು ಹಿಡಿತಿದ್ದ. ಆದ್ರೆ ರಾಜನಿಗೆ ಅವನ ಮೇಲೆ ಒಂದು ಸ್ವಲ್ಪ ಏನೋ ಮೋಹ ಇತ್ತು. ಅದಕ್ಕೆ ರಾಜನ ನೌಕರಿಯಿಂದ ತೆಗಿಲಾರ್ದು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ತೆಗೆದು ಹಾಕ್ತಿದ್ದ. ಒಂದು ದಿವ್ಸ ಕಡಿಕೆ ಅವನ್ನ ನೀನು ಸಮುದ್ರದ ಬಾಜುಕ ನೀವು ಹೋಗಿ ಕೂಡು, ನಿನ್ನ ಕೆಲಸ ಏನಿಲ್ಲ, ಮುಂಜಾನಿಂದ ಸಂಜೆ ತನಕ ತೆರಿ ಎಷ್ಟು ಬರ್ತಾವ ಅವ್ನು ಎಣಿಸ್ಬೇಕು ಅಂತ ಹೇಳಿದ್ನಂತ. ಆವಾಗ ಅವ ಅಲ್ಲೇ ಕೂತಂತ. 2 ದಿವಸ ಆದಮೇಲೆ ಎಲ್ಲ ಮೀನಾ ಹಿಡಿಯೋ ಬೋರ್ಡ್ ತೊಗೊಂಡು ಮೀನಾ ಹಿಡಿಲಿಕ್ಕೆ ಹೋಗ್ತಿದ್ರಲ್ಲ ಅವರೆಲ್ಲ ಬಂದು ರಾಜನ ಕಡೆ ಅವ್ನು ತೆಗೆದು ಹಾಕಿರಲ್ಲಿಂದ ನೀವೇನಲ್ಲಿ ಆಫೀಸರನ್ನು ತೆರಿ ಎಣಿಸ್ಲಿಕ್ಕೆ ಕುಡಿಸಿರೋ ಅವ್ನು ತೆಗೀರಿ ಅನ್ನ. ರಾಜ ಕೇಳಿದ್ನಂತ ಅಲ್ಲೇನು ಮಾಡ್ತಾನೆ, ಅಲ್ಲಿ ಹೆಂಗೆ ಅವನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲರಿ ನಾವೇನು ಬೋಟು ನಾವು ತೊಗೊಂಡು ಹೋಗ್ತೀವಿ, ನನಗೆ ತೆರಿ ಎಣಿಸ್ಲಿಕ್ಕೆ ನೀವು ಅಡ್ಡ ಮಾಡಿದ್ರಿ, ನನಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ, ನನಗೆ ಲಂಚ ಕೊಡಲಿಲ್ಲ ಅಂತಂದ್ರೆ ನಾನು ರಾಜಾಗಿ ಹೇಳಿ ನನ್ನ ಡ್ಯೂಟಿಗೆ ಅಡ್ಡ ಮಾಡ್ಯಾರ ಅಂಥೇಳಿ ನಿಮ್ಮನ್ನು ಒಳಗೆ ಹಾಕಿಸ್ತೀನಿ ಅಂತ ನಮ್ಮ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾನಂತ. ಅಂದ್ರೆ ತೆರಿ ಎಣಿಸೋದ್ರಾಗೂ ದುಡ್ಡು ಹೊಡೆಯೋರು ಯಾರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿಯವರು. ಹೀಗಾಗಿ ಪಾಪ ಮಕ್ಕಳಿಗೆ ಕೂಡ ಇದರಲ್ಲಿ ದುಡ್ಡು ಹೊಡೆದಾರ. ಇದು ಕೇವಲ ಇಷ್ಟರ ಮಟ್ಟಿಗೆ ಇಲ್ಲ, ಅನೇಕರ ಆಶೀರ್ವಾದ ಅವ್ರಿಗಿರೋದ್ರಿಂದನೇ ಇದಾಗಿದೆ. ಮತ್ತು ಅನೇಕರನ್ನ ಅರೆಸ್ಟ್ ಮಾಡಿಲ್ಲ, ಮೇನ್ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ, ಅವರಿಗೆ ಸಂರಕ್ಷಣೆ ಸಿಗ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಪಾರ್ಟಿ.